ರವಿಕೃಷ್ಣ ರೆಡ್ಡಿ ಅವರು ಯುಎಸ್ ಇಂದ ವಾಪಸ್ ಬಂದಾಗ, ರಾಜಕಾರಣದ ಅಖಾಡ ಕಿಳಿದಾಗ, ಕೆಆರ್ಎಸ್ ಪಾರ್ಟಿ ಕಟ್ಟಿದಾಗ ಮತ್ತೆ ಇವತ್ತಿಗೆ ಬದಲಾವಣೆಗಳಾಗಿದೆಯಾ? ನಿನ್ನ ಹೆಸರು ಕೆಆರ್ಎಸ್ ಪಕ್ಷ ಹೆಸರು ಹೇಳ್ಕೊಂಡು ನಮ್ಮ ತಾಲೂಕಲ್ಲಿ ಏನಿಲ್ಲ ಅಂದ್ರೂ 200 ಕೋಟಿ ರೂಪಾಯಿ ಲಂಚ ಕೊಡೋದನ್ನ ಉಳಿಸ್ಕೊಂಡಿದ್ದಾರೆ ನಮ್ಮ ತಾಲೂಕಿನ ಜನ ಅಂತ. 200 ಕೋಟಿ ಲಂಚವನ್ನ ತಪ್ಪಿಸಿದ್ದಾರೆ, ಉಳಿಸ್ಕೊಂಡಿದ್ದಾರೆ. ಕಾಂಗ್ರೆಸ್ ಅವರು ಕಾಂಗ್ರೆಸ್ ಶಾಲ್ ಹಾಕ್ತಾರೆ, ಬಿಜೆಪಿ ಅವರು ಬಿಜೆಪಿ ಶಾಲ್ ಹಾಕ್ತಾರೆ, ಜೆಡಿಎಸ್ ಅವರು ಜೆಡಿಎಸ್ ಶಾಲ್ ಹಾಕ್ತಾರೆ. ರೈತ ಸಂಘದ ಶಾಲ್ನು ಕೂಡ ಎಲ್ಲರೂ ಹಾಕಕ್ ಶುರುವಾಗುತ್ತೆ. ಟಿ ಶರ್ಟ್ ನ ಕೆಲವರು ಯಾರೋ ಶೋಕಿಗೆ ಹಾಕಕ್ಕಾಗಲ್ಲ. ಅಲ್ಲಿ ಕೂತ್ಕೊಳ್ಳೋ ಇಲ್ಲಿ ಕೂತ್ಕೊಳ್ಳೋ ಅಂತೇಳಿ ನಿಕ್ಕರಲ್ಲಿ ಕೂರ್ಸೋದು, ಹಿಂಗೆಲ್ಲ ಯಾವುದೋ ಒಂದು ಪ್ರಕರಣದಲ್ಲಿ. ಈಗ ಅವ್ನು ಹೋದ್ರೆ ಅನುಸ್ವಾಮಿ ಅವರೇ ಬನ್ನಿ ಸರ್ ಕೂತ್ಕೊಳ್ಳಿ ಅಂತಾರಂತೆ ಪೊಲೀಸರು. ನ್ಯಾಯಾಲಯಕ್ಕೆ ಹೋದ್ರೆ ನ್ಯಾಯ ಸಿಗ್ತಿದ್ಯಾ ಅಂತ. ಜಡ್ಜ್ಮೆಂಟ್ಗಳು ಯಾವ್ಯಾವ್ದೋ ಬೆಂಗಳೂರಿನ ದೊಡ್ಡ ಲಾಯರ್ಗಳ ಆಫೀಸ್ಗಳಲ್ಲಿ ಬರೆಯಲ್ಪಡುತ್ತೆ ಅಂತ ನಮಗೆ ಹೇಳ್ತಾರೆ. ದರೋಡೆ ಪ್ರಕರಣ ಅಲ್ಲ, ಕೊಲೆ ಪ್ರಕರಣ ಅಲ್ಲ, ರೇಪ್ ಆಗಿಲ್ಲ, ಏನೂ ಮಾಡಿಲ್ಲ ಅಂತಂತವ್ರೆ ಇವತ್ತು ಆಚೆ ಬಂದು ಕಾಲರ್ ಎತ್ಕೊಂಡು ಓಡಾಡ್ತಿದ್ದಾರೆ. ಹಾಗಾಗಿ ಆ ಥರದ ಒಂದು ಪಾಸಿಟಿವ್ ಅಂಡ್ ನೆಗೆಟಿವ್ ಒಂದಷ್ಟು ಘಟನೆಗಳೇನೋ ಹೇಳಿದ್ದಾರೆ. ಪೋಕ್ಸೋ ಕೇಸಲ್ಲಿ ಹೊರಗಡೆ ಇರುವಂತಹ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದಲ್ಲಿ ಅಂದ್ರೆ ಯಾರನ್ನೂ ಹಾಳು ಮಾಡಬೇಕು ಅಂತಂದ್ರೆ, ತೊಂದರೆ ಕೊಡಬೇಕು ಅಂದ್ರೆ ಇರದೇ ಇರೋ ಸೆಕ್ಷನ್ ಅಲ್ಲಿ ಹಾಕಿ ಜಡ್ದು ಕೂರಿಸ್ಬಿಡ್ತಾರೆ. ಒಂದು ಹಂತ ಆದ್ಮೇಲೆ ಇದು ಸಾಕಪ್ಪ ಅನ್ಸುತ್ತೆ. ಅಂದ್ರೆ ಸದನದ 224 ಶಾಸಕರಲ್ಲಿ ಎಲ್ಲರೂ ಪ್ರಶ್ನೆ ಎತ್ತದಿದ್ದಾರೆ. ಅಟ್ಲೀಸ್ಟ್ ಆ ಯಾರೋ ಸ್ವಾಮೀಜಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಶಾಸಕರು, ಯಾಕಂದ್ರೆ ಆತನು ಗೆದ್ದು ಬಂದಿರೋದು ಈತನ ಕೃಪಾ ಕಟಾಕ್ಷದಿಂದ ಇರಬಹುದಲ್ವಾ. ಸ್ವಾಮೀಜಿಗಳು ಇವರು ಇವತ್ತಿರುವಂತಹ ಮಠಾಧೀಶಗಳು ನಥಿಂಗ್ ಬಟ್ ಸಿಇಒಸ್ ಆಫ್ ಎ ಕಂಪನಿ, ಸಿಇಒಗಳು. ಹೋರಾಟ ಮಾರಾಟ ಆಗಿರುವಾಗ ಹೋರಾಟದ ಬಗ್ಗೆ ನಂಬಿಕೆ ಕಳ್ಕೊಂಡಿರ್ತಕ್ಕಂಥ ಸನ್ನಿವೇಶದಲ್ಲಿ ಹೋರಾಟದ ಬಗ್ಗೆ ಕೂಡ ವಿಶ್ವಾಸ ಇಡುವಂತ ವ್ಯಕ್ತಿತ್ವ, ಹಾಗೆ ಕೆಆರ್ಎಸ್ ಅಂತ ಪಾರ್ಟಿ ಹೆಸರು ಕೇಳಿದ ತಕ್ಷಣ ಕಿವಿ ತಿರುಗತ್ತೆಲ್ಲರದು. ಯಾಕೆಂದ್ರೆ ಇನ್ಯಾವುದೇ ರಾಜಕೀಯ ಪಾರ್ಟಿ ಹೆಸರು ಹೇಳಿದ್ರೆ ನೊಂದವರು, ಬೆಂದವರು, ಬಡವರು, ದಮನಿತರಿಗೆ ಅಷ್ಟೊಂದೇನು ಅಭಿಮಾನನೂ ಬರಲ್ಲ, ಖುಷಿನೂ ಆಗಲ್ಲ. ಆದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಕೆಆರ್ಎಸ್ ಪಾರ್ಟಿ ಅಂತ ಕೇಳಿದ ತಕ್ಷಣ ಅಪ್ಪ ಇದು ನಮ್ಮ ಪಾರ್ಟಿ ಕಣೆಯ, ನಮ್ದು ಅನ್ನೋ ಭಾವನೆಗಳನ್ನ ಹುಟ್ಟು ಹಾಕಿದ್ದಾರೆ, ಆ ರೀತಿ ನಡ್ಕೊಂಡಿದ್ದಾರೆ. ಆ ವ್ಯಕ್ತಿತ್ವ ಕೆಆರ್ಎಸ್ ಪಾರ್ಟಿಯ ಮುಖ್ಯಸ್ಥರಾದಂತಹ ರವಿಕೃಷ್ಣ ರೆಡ್ಡಿ ಸರ್ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಏನ್ ಸಮಾಚಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ, ಜೀವನ ನಡೀತಿದೆ. ಕಳೆದ ಬಾರಿ ನಮ್ಮ ಹಳೆಯ ಸ್ಟುಡಿಯೋ ನಿಮ್ಮೊಂದು ಸಂದರ್ಶನ ಮಾಡಿದ್ವಿ. ಇದನ್ನ 2ನೇ ಸಂದರ್ಶನದ ಅವಕಾಶ ನನಗೆ. ರವಿಕೃಷ್ಣ ರೆಡ್ಡಿ ಅವರು ಯುಎಸ್ ಇಂದ ವಾಪಸ್ ಬಂದಾಗ, ರಾಜಕಾರಣದ ಅಖಾಡ ಕಿಳಿದಾಗ, ಕೆಆರ್ಎಸ್ ಪಾರ್ಟಿ ಕಟ್ಟಿದಾಗ ಮತ್ತೆ ಇವತ್ತಿಗೆ ಬದಲಾವಣೆಗಳಾಗಿದೆಯಾ? ಸಾಕಷ್ಟು ಬದಲಾವಣೆ ಆಗಿದೆ. ನಾವು ಕೇವಲ ನಮ್ಮ ಒಂದು ವಿಚಾರಗಳಲ್ಲೇನು ಜಾಸ್ತಿ ಬದಲಾವಣೆ ಆಗಿಲ್ಲ, ದೇಹದಲ್ಲಿ ಬದಲಾವಣೆ ಆಗಿದೆ. ಮಾನಸಿಕವಾಗಿ ನಾನು ಈಗ್ಲೂ ಅದೇ ಉತ್ಸಾಹ, ಹುಮ್ಮಸ್ಸು, ಆಶಾವಾದಲ್ಲಿದ್ದೀನಿ. ಆದ್ರೆ 5 ವರ್ಷ 6 ವರ್ಷಗಳ ಹಿಂದಕ್ಕೆ ಹೋಲಿಸಿದ್ರೆ ಇವತ್ತು, ಹಿಂದೆ 6 ವರ್ಷಗಳ ಹಿಂದೆ ನೀವೇ ಹೇಳಿದಾಗೆ ಭ್ರಷ್ಟಾಚಾರ, ಲಂಚದ ವಿರುದ್ಧ, ವಿಶೇಷವಾಗಿ ಲಂಚ, ಭ್ರಷ್ಟಾಚಾರ ದೊಡ್ಡ ವಿಚಾರ. ಆದ್ರೆ ಲಂಚ ಕೇಳೋದನ್ನ ಮರು ಮಾತನಾಡದೆ ಕೊಟ್ಟು ಕೆಲಸ ಮಾಡಿಸ್ಕೊಳ್ಳುವಂತ ಒಂದು ಪರಿಸ್ಥಿತಿ ಇತ್ತು. ಇವತ್ತೊಂದು ಆಯ್ಕೆ ಇದೆ. ಕೆಆರ್ಎಸ್ ಪಕ್ಷದ ಹೆಸರು ಹೇಳ್ಕೊಂಡು ಇವತ್ತು ರಾಜ್ಯದಲ್ಲಿ ಸಾವಿರಾರು ಜನ ಸರ್ಕಾರಿ ಕಚೇರಿಗಳಿಗೆ ಹೋಗಿ ತಮ್ಮ ಕೆಲಸ ಮಾಡಿಸ್ಕೊಂಡಿದ್ದಾರೆ. ನಾನು ಅನೇಕ ಸಲ ಹೇಳಿದ್ದೀನಿ. ನಮ್ಮಲ್ಲಿ ಆನೇಕಲ್ ತಾಲೂಕಲ್ಲಿ ಹೇಳ್ತಾರೆ ಜನ, ನಿನ್ನ ಹೆಸರು ಕೆಆರ್ಎಸ್ ಪಕ್ಷದ ಹೆಸರು ಹೇಳ್ಕೊಂಡು ನಮ್ಮ ತಾಲೂಕಲ್ಲಿ ಏನಿಲ್ಲ ಅಂದ್ರೂ 200 ಕೋಟಿ ರೂಪಾಯಿ ಲಂಚ ಕೊಡೋದನ್ನ ಉಳಿಸ್ಕೊಂಡಿದ್ದಾರೆ ನಮ್ಮ ತಾಲೂಕಿನ ಜನ ಅಂತ. 200 ಕೋಟಿ ಮಿನಿಮಮ್ ಅಷ್ಟು ಉಳಿಸ್ಕೊಂಡಿದ್ದಾರೆ. ಯಾಕಂದ್ರೆ ಕೆಲವೊಂದು ನಮ್ಮ ತಾಲೂಕು ಗೊತ್ತಿದೆಯಲ್ವ ನಿಮ್ಗೆ, ಆನೇಕಲ್ ತಾಲೂಕು ಬೆಂಗಳೂರು ನಗರ ಜಿಲ್ಲೆಯದು ರಿಯಲ್ ಎಸ್ಟೇಟ್ ಅಂದ್ರೆ ಅಂತೂ ಅಲ್ಲಿ ಭೂಮಿಗೆ ಬಂಗಾರದ ಬೆಲೆ, ಈಗಂತೂ ಚಿನ್ನಕ್ಕೆ ಬಂಗಾರದ ಬೆಲೆ ಬಂದಿದೆ. ಚಿನ್ನ ಬಂಗಾರ ಎರಡೂ ಅದೇ, ಆದ್ರೆ ನಿಜಕ್ಕೂ ಬಂಗಾರದ ಬೆಲೆ ಚಿನ್ನಕ್ಕೆ ಬಂದಿದೆ. ಅದೇ ತರಕ್ಕೆ ಭೂಮಿಗೆ ಬಂಗಾರದ ಬೆಲೆ ಇದೆ. ಅಲ್ಲಿ ಯಾವುದೇ ತಾಲೂಕು ಆಫೀಸ್ಗೆ ಹೋಗ್ಲಿ, ಯಾವುದೇ ನಾಡ್ ಕಚೇರಿಗೆ ಹೋಗ್ಲಿ, ಗ್ರಾಮ ಪಂಚಾಯತಿಗೆ ಹೋಗ್ಲಿ, ಯಾವುದೇ ಇಲಾಖೆಗೆ ಹೋಗ್ಲಿ ದುಡ್ಡು ಇಲ್ಲದೆ ಕೆಲಸ ಮಾಡ್ಕೊಡೋದಿಲ್ಲ. ಆಮೇಲೆ ಪೋಸ್ಟಿಂಗು ತುಂಬಾ ಏನು ಸಾರ್ಟ್ ಆಫ್ಟರ್ ಅಂತಾರಲ್ವಾ, ಆ ತರದ ಪೋಸ್ಟಿಂಗ್ ಇರುವಂತದ್ದು. ಯಾರು ಬಿಜೆಪಿಯವರಾಗ್ಲಿ ಕಾಂಗ್ರೆಸ್ನಾಗ್ಲಿ ಯಾವುದೇ ರಾಜಕೀಯ ಕಾರ್ಯಕರ್ತರು ಕೇಳ್ತಿರ್ಲಿಲ್ಲ. ಅಂತ ಸಂದರ್ಭದಲ್ಲಿ ಇವತ್ತು ಎಷ್ಟು ಜನ ಬಳಸ್ಕೊಂಡಿದಾರೋ ಗೊತ್ತಿಲ್ಲ, ಆದ್ರೆ ಒಂದು 10, 20, 30% ಆದ್ರೂ ಒಂದು ಕಡಿವಾಣ ಬಿದ್ದಿದೆ ಅಂದ್ರೆ ಬಹಳ ದೊಡ್ಡ ಸಾಧನೆ. ಇದು ಕೇವಲ ಆನೇಕಲ್ ಅಲ್ಲಲ್ಲ, ಇಡೀ ರಾಜ್ಯದಲ್ಲಿ. ನಾನೊಂದ್ಸಲ ನಿಮ್ಗೆ ಹೇಳ್ಬೇಕು, ಬೆಳಗಾಮಲ್ಲಿ ಬಹುಶಃ ಕಿತ್ತೂರಲ್ಲ, ಬೆಳಗಾಮಿಂದ ಲೋಕಾಪುರಕ್ಕೆ ಹೋಗೋ ರಸ್ತೆನಲ್ಲಿ ಏರ್ಪೋರ್ಟ್ ರೋಡ್ ಇಂದ ಒಂದು ಹಳ್ಳಿ ಒಳಗಡೆ ಹೋದ್ವಿ. ನೇಸರ್ಗಿ ಅನ್ಸುತ್ತೆ, ನೇಸರ್ಗಿ ಊರಲ್ಲಿ. ಹಳ್ಳಿ ಒಳಗಡೆ ಪ್ರಚಾರಕ್ಕೆ ಅಂತ ಹೋದಾಗ ಅಲ್ಲೊಬ್ಬ ಬಂದ್ಬಿಟ್ಟು ಫೋಟೋ ತಗೊಂಡ. ಸರ್ ಸೆಲ್ಫಿ ಬೇಕು ಸರ್, ಸೆಲ್ಫಿ ಬೇಕು ಸರ್ ಅಂದ. ಆಮೇಲೆ ಆಯ್ತಪ್ಪ ತಗೋ ಅಂತ ಹೇಳಿ, ಆಮೇಲೆ ಏಕೇನು ಪಕ್ಷ ಯಾಕೆ ಸೇರ್ಬಾರ್ದು ಸಾರ್, ನಾನು ಈಗಲೇ ಮೆಂಬರ್ ಆಗ್ತೀನಿ ಸರ್, ನಾನು 10,000 ರೂಪಾಯಿ ಲಂಚ ಕೇಳಿದ್ರು ನಮ್ಮ ಆಫೀಸ್ ಇದ್ರಲ್ಲಿ, ನಮ್ಮ ಗ್ರಾಮ ಪಂಚಾಯತಿಲಿ. ನಾನು ಹೋಗ್ಬಿಟ್ಟು ಕೆಆರ್ಎಸ್ ಪಕ್ಷಕ್ಕೆ ಹೇಳ್ತೀನಿ, ನಾನು ಕೆಆರ್ಎಸ್ ಪಕ್ಷದ